ಶುಭೋದಯಗಳು. ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ. ಪ್ರಯೋಗದ ಹೆಸರು ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಪ್ಪಿನ ಕಣಗಳು ನೀರಿನ ಕಣಗಳ ನಡುವೆ ಅವಕಾಶಗಳಲ್ಲಿ ಸೇರಿವೆ ಎಂದು ತೋರಿಸುವ ಪ್ರಯೋಗ. ತಂಡದ ಹೆಸರು ಜೋಸೆಫ್ ಲಿಸ್ಟರ್. ತಂಡದ ನಾಯಕಿ ಅನುಶ್ರೀ MH. ತಂಡದ ಇನ್ನಿತರ ಸದಸ್ಯರುಗಳೆಂದರೆ ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ಉಪ್ಪು, ಬೀಕರ್, ಚಮಚ ಮತ್ತು ನೀರು. ಪ್ರಯೋಗವನ್ನು ಮಾಡುವ ವಿಧಾನ: ಬೀಕರ್ನಲ್ಲಿ ಅರ್ಧದಷ್ಟು ನೀರು ತುಂಬೋಣ. ಇದರಲ್ಲಿ 2 ಚಮಚದಷ್ಟು ಉಪ್ಪನ್ನು ಹಾಕೋಣ. ಇದನ್ನು ಚಮಚದ ಸಹಾಯದಿಂದ ಉಪ್ಪನ್ನು ನೀರಿನಲ್ಲಿ ಕರಗಿಸೋಣ. ಕೆಲವು ನಿಮಿಷಗಳ ನಂತರ ಚಮಚದಿಂದ ಉಪ್ಪನ್ನು ಕರಗಿಸುವುದರಿಂದ ನೀರಿನಲ್ಲಿ ಉಪ್ಪು ಕಾಣಿಸದ ರೀತಿಯಲ್ಲಿ ಕರಗಿರುತ್ತದೆ. ಉಪ್ಪು ನೀರಿನಲ್ಲಿ ಕರಗಿ ಹೋಗುತ್ತದೆ, ಆದರೆ ಅದು ನಾಶವಾಗುವುದಿಲ್ಲ. ಉಪ್ಪಿನ ಕಣಗಳು ನೀರಿನ ಅಣುಗಳ ನಡುವೆ ಚೆನ್ನಾಗಿ ಹಂಚಿಕೊಳ್ಳುತ್ತವೆ. ಫಲಿತಾಂಶ: ನಾವು ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಪ್ಪಿನ ಕಣಗಳು ನೀರಿನ ಕಣಗಳ ನಡುವಿನ ಅವಕಾಶಗಳಲ್ಲಿ ಸೇರಿವೆ, ಅಥವಾ ಉಪ್ಪಿನ ಕಣಗಳು ನೀರಿನ ಅಣುಗಳ ನಡುವೆ ಹೋಗಿ ಮಿಶ್ರಣವಾಗುತ್ತವೆ. ಇದು ದೃಷ್ಟಿಗೆ ಕಾಣಿಸದು ಎಂದು ತಿಳಿಯಬಹುದು. ಧನ್ಯವಾದಗಳು.